ಒಡನಾಡಿಯವರು ಮತ್ತೆ ಯಾಕೆ ನಿಮ್ಗೆ ಕಾಲ್ ಮಾಡಿದ್ರು? ನಿಮಗೆ ಏನು ನಿಮ್ಮನ್ನು ನಂಬದೆ ಮತ್ತೆ ಯಾಕೆ ಕಾಲ್ ಮಾಡಿದ್ರು ನಿಮ್ಮನ್ನ? ಅವ್ರನ್ನ ನಿಮ್ಮ ಜೊತೆ ಇದ್ರು ಅಂತಿರಲ್ಲ, ಅವ್ರನ್ನ ಕರ್ಕೊಂಡು ಬನ್ನಿ ಅಂತ ಮಾಡಿದ್ರು. ನಾನು ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಯಾವಾಗ ಕರ್ಕೊಂಡು ಹೋದ್ರಿ? ಅದ ಒಂದು ಅವಾಗಲೇ ಅಕ್ಟೋಬರ್ ನವೆಂಬರಲ್ಲಿ ಕರ್ಕೊಂಡು, ನವೆಂಬರಲ್ಲಿ ಅವ್ರು ಎಕ್ಸ್ಪೈರ್ ಆದ್ರಲ್ಲಮ್ಮ. ಮೋಸ್ಟ್ಲಿ ಅಕ್ಟೋಬರಲ್ಲಿ ಇರ್ಬೇಕು ಅನ್ಸುತ್ತೆ ನಾವು ಹೋಗಿದ್ದು. ಹಾಂ, ಅಂದರೆ ಅಕ್ಟೋಬರ್ ಒಳಗಡೆ, ನವೆಂಬರ್ ಒಳಗಡೆ ಹೋಗಿದ್ವಿ ಅಲ್ಲಿ. ನವೆಂಬರ್ ಒಳಗಡೆ ಕರ್ಕೊಂಡು ಹೋದ್ರಿ, ನವೆಂಬರಲ್ಲಿ ಅವ್ರು ಎಕ್ಸ್ಪೈರ್ ಆದ್ರು. ನವೆಂಬರಲ್ಲಿ ಎಕ್ಸ್ಪೈರ್ ಆದರು. ಮೋಸ್ಟ್ಲಿ ಅಕ್ಟೋಬರಲ್ಲಿ ಇರಬೇಕು ನಾವು ಅಲ್ಲಿ ಹೋಗಿದ್ದು. ಅದೇನು ಯಾಕಂದರೆ ಅವರು ನಮ್ಮನ್ನ ನಂಬಲಿಲ್ವಲ್ಲ, ನಾವು ಅದನ್ನು ಕೇರ್ ಈಗ ಮತ್ತು ನಿಮ್ಮ ಜೊತೆ ಇರೋರನ್ನ ಕರ್ಕೊಂಡು ಹೋದಾದ ನಂತರ ಅವರು ಯಾರು ಈ ಸಂಘಟನೆಯವರು ನಂಬಿದ್ರ ನಿಮ್ಮನ್ನ? ಸಂಘಟನೆಯವರು ಯಾರೂ ಇಲ್ಲ, ಒಡನಾಡಿ ಒಡನಾಡಿ ಸಂಸ್ಥೆಯವರು ನಿಮ್ಮ ಜೊತೆ ಇದ್ದಂಥ ಅಜ್ಜಿ ನೀವು ಕರ್ಕೊಂಡು ಹೋದಾಗ ಅವ್ರು ನಂಬಿದ್ರ? ಹೇಳಿಕೆ ಕೊಟ್ವಿ, ಅವ್ರು ನಂಬುದ್ರೋ ಬಿಟ್ಟರೋ ನಮಗೆ ಗೊತ್ತಿಲ್ಲ. ಅಂತದಲ್ಲ, ಒಂದು ಸ್ಟೇಷನಿಗೆ ಕಂಪ್ಲೇಂಟ್ ಕೊಡೋದ್ರಲ್ಲಿ ಏನಾಗ್ತಿತ್ತಂತ ಕೇಳ್ಕೊಳ್ಳಿ, ನಾನು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡೋಕ್ಕೆ ರೆಡಿ, ಬಟ್ ಇಂಥದೇ ನಡೆದಿದೆ ಅಂತ ಪರ್ಫೆಕ್ಟಾಗಿ ನಾನು ಯಾರ ಹತ್ರನೂ ಹೋಗಿ ಹೇಳೋಕ್ಕಾಗಲಿಲ್ಲ. ನೀವು ಕಂಡಿದ್ದನ್ನೇ ಹೇಳ್ಬೋದಿತ್ತಲ್ಲ? ಕಂಡಿದ್ದನ್ನೇ ಹೇಳ್ಬೋದಾಗಿತ್ತು, ಬಟ್ ಪರಸ್ಥಳದಲ್ಲಿ ಹೋಗಿ ಹೇಳುವಾಗ ಇವರೇ ಇಲ್ಲಿ ಇಷ್ಟು ಅಸಭ್ಯವಾಗಿ ನಮ್ಮನ್ನು ಹೋಗಿ ಅಂತ ಬಲವಂತವಾಗಿ ಕಳಿಸಿರ್ಬೇಕು. ಇಲ್ಲಿ ಕಂಪ್ಲೇಂಟ್ ಮಾಡ್ಬೋದಿತ್ತಲ್ಲ, ನಿಮ್ಮ ಊರಲ್ಲಿ ಬಂದು ಕಂಪ್ಲೇಂಟ್ ಮಾಡ್ಬೋದಾಗಿತ್ತು. ನಮಗೆ ಹಾಕಬೇಕು ಇವೆಲ್ಲ ಬಿಡು, ಯಾರು ನಂಬಲ್ಲ ಅನ್ನೋದಿತ್ತು ನಮಗೆ. ಈಗ ಯಾಕೆ ಬೇಕಾಗಿತ್ತು ನಿಮಗೆ? ಈಗ ಯಾಕೆ ಬೇಕಾಗಿತ್ತು ಅಂದರೆ, ಈಗ ನೋಡಿದ್ವಿ ಮತ್ತೆ ಹುಡುಗಿ ಕೊಲೆ ಆಗಿದೆ, ಮರ್ಡರ್ ಆಗಿದೆ ಅನ್ನೋದು ವಿಚಾರನ ಆಮೇಲೆ ಕೇಳಿದ್ವಿ ನಾವು. ಇವಾಗ ಕೇಳಿದ್ದು 23ನೇ ಇಸ್ವಿಲೇ ನಾನು ಕೇಳಿದ್ದು ಅದನ್ನು. ಈಗ 2023ರಲ್ಲಿ ಅದೇ ಕೇಳಿದ್ರಿ ನೀವು? ಇದೇ 2023ರಲ್ಲಿ ಒಂದು ತೊದಲ ಬಂದು ಯಾವುದೋ ಒಂದು ಚಾನಲಲ್ಲಿ ಕೂತ್ಕೊಂಡು ಏನೋ ಹೇಳಿಕೆ ಮಾಡ್ತಾಯಿದ್ದ. ಅವನನ್ನು ನೋಡಿಬಿಟ್ಟು ನಾನು, ಈ ಅಪ್ಪ ನಾವು ಹೋಗಿದಾಗ ನಮ್ಮನ್ನು ಮಾತಾಡ್ಸಿದ್ದಾನಲ್ಲ ಈ ವ್ಯಕ್ತಿ, ಇವನು ಮಾತಾಡ್ಸಿದಾದ್ಮೇಲೆ ಅಲ್ಲೊಂದು ಹುಡುಗಿ, ಅವಾಗ ಅವರು ಅದ್ರ ಬಗ್ಗೆ ತರ್ಕ ಮಾಡ್ತಿದ್ರು. ಆರಂಭದಲ್ಲಿ ತೊದಲು ಮಾತಾಡ್ತಿದ್ದಂಥ ವ್ಯಕ್ತಿ ಅಂತ ಹೇಳಿದ್ರಲ್ಲ, ಆತನನ್ನ ನೀವು ಮತ್ತೆ ನೋಡಿದ್ರಾ? ಮತ್ತೆ ಅವಾಗಲೇ ನೋಡಿದ್ದು ನಾನು, ಫಸ್ಟ್ 23ರಲ್ಲೇ ನಾನು ಟಿವಿಯಲ್ಲಿ ನೋಡಿದ್ದವನನ್ನು, ಖಾಸಗಿ ವಾಹಿನಿಯಲ್ಲಿ ತಾವು ನೋಡಿದ್ರಿ? ಹಾಂ, ಆತನೇ ಆ ಪ್ರಕರಣದಲ್ಲಿ ಇದ್ದ? 100% ಆತನೇ ಇದ್ದ. ಅವನು ಯಾವ ರೀತಿ, ನಿಮ್ಮ ಮನೇಲಿ ಟಿವಿ ಇಲ್ವಲ್ಲ, ನೀವೆಲ್ಲಿ ನೋಡಿದ್ರಿ? ನಾನು ನನ್ನ ಮಗಳ ಮನೇಲಿ ಹೋಗಿದ್ದ ಸಂದರ್ಭದಲ್ಲಿ, ಯಾಕಂದರೆ ಅವಾಗ ನಾನು ಫ್ರೀಯಾಗಿದ್ದೆ. ಹೋಗಿದಾಗ ನಾನು ಅಲ್ಲಿವರೆಗೂ ನನ್ನದೇ ಆದ ಒಂದು ಜವಾಬ್ದಾರಿಯುತ ಕೆಲಸಗಳಿದ್ವು. ನಾನು ಟಿ ವಿ ಮೊಬೈಲು ಅದು ಇದು ನೋಡೋಕೆ ಆಗ್ತಿರ್ಲಿಲ್ಲ. ಆಗ ನಿಮಗೆ ಜವಾಬ್ದಾರಿ ಎಲ್ಲ ಮುಗ್ದಿತ್ತ? ಆಗ ಮುಗ್ದಿತ್ತು, ನನಗೆ ಜವಾಬ್ದಾರಿ ಎಲ್ಲ ಮುಗ್ದಿತ್ತು. ಆವಾಗ ನಾನು ಟಿ ವಿ ನೋಡೋದು, ಮೊಬೈಲ್ ನೋಡೋದು, ಇನ್ನೆಲ್ಲಿಗಾದ್ರೂ ಹೋಗೋದು ಬರೋದು, ಇವಾಗೆಲ್ಲ ಇಲ್ಲಿ ಬಂದು ನಿಂತಿದ್ದೀನಿ ಅಂದರೆ ನನಗೆ ಜವಾಬ್ದಾರಿ ಕಳ್ಕೊಂಡಿರೋದ್ರಿಂದ. ಈಗ 2023 ಮೇಲೆ ನಿಮಗೆ ಅವಳು ಕೊಲೆ ಆಗಿದೆ ಅಂತ ಗೊತ್ತಾಗಿದೆ, 11 ವರ್ಷದ ನಂತರ. ಅದಾದ ನಂತರ ನೀವು ಯಾರ ಹತ್ರ ಹೇಳಿದ್ರಿ? ಆವಾಗಲೇ ಹೇಳಿದ್ರಿ 2012ರಲ್ಲಿ ನೀವು ನೋಡಿದಾಗ? ಯಾವಾಗ ಹೇಳಿದೆ ಅಂದರೆ, ನೆಕ್ಸ್ಟು ಆ ವರ್ಷದ ಬಿಟ್ಟು ಮುಂದಿನ ವರ್ಷ ನಾವು ಧರ್ಮಸ್ಥಳಕ್ಕೆ ಬಂದಾಗ ಅವರನ್ನು ನಾನು ಕರ್ಕೊಂಡೋಗಿದ್ದೆ ನನ್ನ ಜೊತೆ. ಆವಾಗ ಸ್ಕಿನ್ನು ಸ್ವಲ್ಪ, ಇಲ್ಲಿ ಶಂಕರೇಗೌಡ ಅಂತ ಇದ್ದಾರೆ, ಅವ್ರ ಹತ್ರ ತೋರಿಸ್ಕೊಂಡು ಇದು ಕ್ಯೂರ್ ಆಗಿತ್ತು. ಇಲ್ಲಿಗೆ ಬಂದಿದ್ವಿ ನಾವು. ಆವಾಗ ಒಂದು ಹುಡುಗಿನ ಇಲ್ಲಿ ಕಿಡ್ನಾಪ್ ಮಾಡ್ಕೊ ಹೋಗಿದ್ರು ಈ ಥರ ಅಂತ ನಾನು ಆಮೇಲೆ ಅವ್ರ ಹತ್ರ ಹೇಳಿದ್ದೆ. ನಾನು ನೀವು ಆ ಘಟನೆ ಆದ ನಂತರ ಎಷ್ಟು ಸಲ ಮತ್ತೆ ಧರ್ಮಸ್ಥಳಕ್ಕೆ ಹೋಗಿದ್ರಿ? ಒಂದು 5-6 ಸಲ. ಎಷ್ಟು ಸಲ ಅಂದರೆ ಒಂದು 10 ಸಾರಿ. ಇವಾಗ 2025 ಅಲ್ವಾ, ಒಂದು 15 ಸಾರಿನೇ ಹೋಗಿರ್ಬೋದು. ಆ ಕಿಡ್ನ್ಯಾಪ್ ಆಗಿರೋ ಜಾಗಕ್ಕೆ ಮತ್ತೆ ಹೋಗಿದ್ರಾ? ಮತ್ತೆ ನನ್ನ ಫ್ರೆಂಡ್ ಹೋಗಿದ್ವಲ್ಲ, ಅವ್ರನ್ನ ಕರ್ಕೊಂಡು ತೋರ್ಸೋಕ್ಕೋಸ್ಕರನೇ ಹೋಗಿದ್ದೆ. ಇದೇ ಜಾಗದಲ್ಲಿ ಹಿಂಗೆ ಆಯಿತು, ನಾವು ಹಿಂಗೆ ಕೂತಿದ್ವಿ ಅಂತ. ಆಗ ಅವ್ರು ಏನಂದ್ರು? ಹಿಂಗೆ ಆಯಿತಾ, ಅಯ್ಯೋ ನಮಗೆ ನೋಡಿ ಇಷ್ಟೆಲ್ಲ ಆಯಿತು, ಆದರೂ ನಮಗೆ ಹೆಣ್ಮಕ್ಳಿಗೆ ಜಗತ್ತಲ್ಲಿ ಹಿಂಗೆ ಇದೆ, ಇಂಥ ಸ್ಥಳದಲ್ಲಿ ಹಿಂಗಾಗಿದೆಯಲ್ಲ. ಆ ಸಮಯಕ್ಕೂ ಕೂಡ ನಿಮ್ಗೆ ಗೊತ್ತಾಗಿಲ್ವಾ ಇದು ದೊಡ್ಡ ಸುದ್ದಿ ಆಗಿದೆ, ಹಿಂಗಾಗಿದೆ ಅಂತೇಳಿ? ಆ ಸಮಯಕ್ಕೂ ತಮ್ಗೆ ಗೊತ್ತಾಗಿಲ್ವಾ? ಅದೊಂದು ಎಷ್ಟನೇ ಇಸ್ವಿಯಲ್ಲಮ್ಮ? ಏನು, ಈಗ ನೀವು ಮತ್ತೆ ಆ ಕಿಡ್ನ್ಯಾಪ್ ಆಗಿರೋ ಜಾಗಕ್ಕೆ ನಿಮ್ಮ ಸ್ನೇಹಿತರನ್ನ ಕರ್ಕೊಂಡು ಹೋಗಿ ತೋರಿಸಿದ್ದು ಎಷ್ಟನೇ ಇಸ್ವಿಯಲ್ಲಿ? ಸರ್, ನಾವು ನಮ್ಮ ಕೊಲೀಗ್ಸ್ ಎಲ್ಲ ಪ್ರತಿ ವರ್ಷನೂ ಹೋಗ್ತಾ ಇದ್ವಿ ಯಾರ್ಯಾರು ಅಂತ. ಬಟ್ ಅವ್ರ ಜೊತೆ ಎಲ್ಲ ನನಗೆ ಎಲ್ಲರ ಜೊತೆಲೂ ಹೇಳ್ಕೊಳ್ಳೋಷ್ಟು ಇದು ಇರಲಿಲ್ಲ. ಯಾರಿಗೆ ತೋರಿಸಿದ್ದೀರಿ ಆ ಜಾಗಕ್ಕೆ ಕರ್ಕೊಂಡು ಹೋಗಿ ಇಂಥ ಜಾಗದಲ್ಲಿ ಹಿಂಗೆ ಆಯಿತು ಅಂತ ತೋರಿಸಿದ್ದೀರಲ್ಲ, ಅವರು ಇವಾಗಿದ್ದಾರಾ? ಇದ್ದಾರೆ, ಬಟ್ ಅವರು ಇದಕ್ಕೆಲ್ಲ ಬರಲ್ಲ ಅನಿಸುತ್ತೆ. ಯಾಕಂದರೆ ಅವರು ಎಲ್ಲರೂ ಹೆದರ್ತಾರೆ ಸ್ವಲ್ಪ, ಎಲ್ಲ ಜನ ಎಲ್ಲ. ಈಗ ಜನ ಎಲ್ಲ ಯಾರು ಬರಲ್ಲ ಕೋರ್ಟ್. ನಿಮಗೆ ಯಾಕೆ ಭಯ? ನನಗೆ ಭಯ ಇಲ್ಲ. ನನಗೆ ನೋಡಿ, ನಾನು ಕಣ್ಣಿಂದ ಕಂಡಿದ್ದೀನಿ. ಸತ್ಯ ಹೇಳೋದಕ್ಕೆ ದೇವರೇ ಬಂದರೂ ನಾನು ಭಯ ಪಡಲ್ಲ. ದೇವ್ರ ಮುಂದೆನೇ ಕೇಳ್ತೀನಿ ಪ್ರಶ್ನೆನ, ಇದೇ ಥರ ಆಯ್ತಲ್ಲ, ಯಾಕೆ ಸುಳ್ಳು ಹೇಳಬೇಕು, ಯಾಕೆ ನಾನು ಹೇಳ್ಬಾರ್ದು ಅಂತ ಕೇಳ್ತೀನಿ. ನೀವು ಆಗ ನಂತರ ಒಂದು ಮಾತು ಹೇಳ್ತಾ ಇದ್ರಿ, ನಾನು ಅವತ್ತೇ ಏನಾದರೂ ಹೇಳಿದ್ದಿದ್ರೆ ನಾನು ಬದುಕ್ತಾನೆ ಇರಲಿಲ್ಲ ಅಂತ ಹೇಳಿದ್ರಿ. ನಿಮ್ಗೆ ಆ ಭಯ ಯಾಕೆ ಕಾಡ್ತು? ಭಯ ಇತ್ತೀಚೆಗೆ ಬರ್ತಾ ಇದೆ. ಯಾಕಂದರೆ ನಾನು ಒಡನಾಡಿ ಅವ್ರ ಜೊತೆ ಹೋಗಿ ಹೇಳಿದಾಗ ಈ ಥರ ಅವರು, ಆಮೇಲೆ ನನ್ನ ಹತ್ರ ದೇವ್ರ ಮೇಲೆಲ್ಲ ಪ್ರಮಾಣ ಮಾಡಿಸಿ ಎಲ್ಲ ಕೇಳಿದ್ಮೇಲೆ ಅವ್ರಿಗೊಂದು ಸ್ವಲ್ಪ ನಂಬಿಕೆ ಬಂತು. ಆವಾಗ ಸರ್ ಇದು ಯಾವುದು ಆಗಿಲ್ಲ ಅಂದರೆ ನಾನು ಧರ್ಮಸ್ಥಳಕ್ಕೆ ಹೋಗೋಳಿದ್ದೀನಿ, ಅಲ್ಲೇ ಹೋಗಿ ಕಂಪ್ಲೇಂಟ್ ಮಾಡ್ತೀನಿ ಅಂತ. ಅಲ್ಲ, ನೀವು ಈಗ ಹೋಗಿ ಕಂಪ್ಲೇಂಟ್ ಮಾಡಿದ್ರೆ ಆಗಲ್ಲಮ್ಮ, ನೀವು ಸ್ವಲ್ಪ ಸುಮ್ಮನೆ ಇರಿ, ಹೋರಾಟಗಳು ನಡೀತಾ ಇದೆ, ಅಲ್ಲಿ ಹೋಗಿ ಹೇಳಿರೋ ಸಾಕ್ಷಿಗಳೆಲ್ಲ ಏನೋ ಇಲ್ವಂತೆ, ನೀವ್ಯಾಕೆ ಹೋಗಿ ಸಿಕ್ಕಾಕತ್ತೀರಾ? ನೀವು ಆ ಘಟನೆ ಆದ ನಂತರ ಒಡನಾಡಿ ಸಂಸ್ಥೆಯನ್ನು ಭೇಟಿಯಾಗಿ ಹಿಂಗಾಗಿದೆ ಅಂತೇಳಿ ಅವರಿಗೆ ತಿಳಿಸ್ಬೋದಾಗಿತ್ತಲ್ಲ?
ಅದು ನನಗೆ ಗೊತ್ತೇ ಇಲ್ಲ ಒಡನಾಡಿ ಸಂಸ್ಥೆಯವರು. ಇವರು ಒಂದು ವಿಚಾರ ಇಟ್ಕೊಂಡು ಈ ಥರ ಒಂದು ಆ್ಯಡು ಮೊಬೈಲಲ್ಲಿ ಒಂದು ಆ್ಯಡ್ ಕೊಟ್ಟಾಗಲೇ ನಾನು ಅವ್ರನ್ನ ಹುಡ್ಕಕ್ಕೆ ಸ್ಟಾರ್ಟ್ ಮಾಡಿದ್ದು 2023ರಲ್ಲಿ. ಈಗ ಅವತ್ತು ನಿಮ್ಮ ಕಣ್ಮುಂದ್ರೆ ಏನೇನಾಯಿತು, ಆ ಘಟನೆಯಲ್ಲಿ ಯಾರ್ಯಾರು ಇದ್ದಾರೆ ಅಂಥೇಳಿ ತಮ್ಮನ್ನು ಎದುರು ಕರ್ಕೊಂಡು ಬಂದಾಗ ನೀವು ಯಾರನ್ನು ನೋಡಿದ್ರಲ್ಲ ಒಂದು ಕಡೆ ಬನ್ನೆಮ್ಮ, ನಿಮ್ಮ ಕಣ್ಣು ಮುಂದೆ ತೋರಿಸಿದ್ರೆ ಇಂಥವ್ರು ಅಂತೇಳಿ ತಾವು ಗುರುತಿಸ್ತೀರಾ? ವಾ ತಮಗೆ ನೆನಪಿದೆಯಾ? ನನಗೆ ಇಬ್ಬರು ಕರೆಕ್ಟಾಗಿ ಗುರ್ತು ಸಿಕ್ಕಿದ್ದಾರೆ ಇವಾಗ. ಒಂದು ದಪ್ಪ ಮುಖ ಇರೋನು, ಮೀಸೆ ಇಲ್ಲದ ಇರೋವನು, ಮತ್ತು ತೊದಲ. ಮತ್ತು ನಾನೊಂದು ಫೋಟೋ ತೋರಿಸಿದ್ನಲ್ಲ, ಅವರೊಬ್ಬರು, ಅವ್ರು ಕಾರಿಂದ ಇಳಿದವರು. ನಮ್ಮನ್ನು ಮಾತಾಡ್ಸಿರೋರಲ್ಲಿ ಇವರಿಬ್ಬರೇ ಬಂದು ನಮ್ಮನ್ನು ಮಾತಾಡಿಸಿದ್ದು. ಇನ್ನೊಂದಿಬ್ಬರಿದ್ರು, ಅವ್ರು ಮಾತಾಡ್ಸಿಲ್ಲ, ಅವ್ರು ಅಲ್ಲೇ ನಿಂತ್ಕೊಂಡಿದ್ರು, ಅವ್ರು ಫೋನಲ್ಲಿ ಮಾತಾಡ್ಕೊತಾ ಇದ್ರು. ಬಟ್ ನಮ್ಮನ್ನು ಮಾತಾಡಿಸಿದವ್ರು ಇವರಿಬ್ಬರು. ಆಮೇಲೆ ಕಾರಿಂದ ಇಳಿದವ್ರು ಅವರೊಬ್ಬರು. ತಮ್ಮದೊಂದು ಆಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದಾದ ನಂತರ ಈಗ SIT ತನಿಖೆ ಕೂಡ ನಡೀತಾ ಇದೆ. SIT ಅಧಿಕಾರಿಗಳು ತಮ್ಮನ್ನು ಸಂಪರ್ಕ ಮಾಡಿದ್ರಾ? ಹೌದು, ಮಾಡಿದರು. ಒಡನಾಡಿಯವ್ರು ಏನು ಹೇಳಿದ್ರಂತೆ, ಅವರು ಮಾಡಿದಾಗ ನಾನು ಅವ್ರ ಹತ್ರ ಮಾತಾಡಿದೆ. ಆಯ್ತಮ್ಮ, ನಾವು ನಿಮ್ಮನ್ನು ಕರ್ಸ್ಕೊತೀವಿ, ಮಾತಾಡ್ತೀವಿ, ಆಯಿತು ಇರಿ ಅಂತ ಹೇಳಿದ್ದಾರೆ. ಈಗ ಏನು ಮಾಡಬೇಕು, ನಿಮ್ಮ ಉದ್ದೇಶ ಏನೀಗ? ನನ್ನ ಉದ್ದೇಶ ಏನೂ ಇಲ್ಲ ಸರ್. ನನ್ನನ್ನು ಯಾರ ಮುಂದೆನೂ ಈ ಥರ ನಿಲ್ಲಿಸ್ದೆ, ಎಲ್ಲರ ಹತ್ರನೂ ಏನೇನೋ ವಿಚಾರಗಳನ್ನು ಸುಮ್ಮನೆ ಮಾಡೋದು ಅಥವಾ ಇನ್ನೇನೋ ರೆಕ್ಕೆ ಪುಕ್ಕಗಳು ಬರ್ಸೋದು, ಇದೆಲ್ಲ ಬೇಕಾಗಿಲ್ಲ. ನಾನು ನೋಡಿದ್ದಷ್ಟೇ, ಕೊಲೆ ನೋಡಿಲ್ಲ, ಮರ್ಡರ್ ನೋಡಿಲ್ಲ. ಬಟ್ ಆ ಹುಡುಗಿನ ಕಿಡ್ನಾಪ್ ಆಗೋದು 100% ನಾನು ನೋಡಿದ್ದೀನಿ. ಇವತ್ತು ನನ್ನ ತಲೆ ಕಣ್ಣಲ್ಲಿ ಕಟ್ಟದಾಗಿದೆ. ಇದನ್ನು ನಾನು ಎಲ್ಲಿ ಬೇಕಂದ್ರೂ ಬಂದು ಹೇಳ್ತೀನಿ, ನಾನು ಶೂಟ್ ಮಾಡ್ತಾರ ಮಾಡಲಿ. ನಿಮ್ಮ ಹತ್ರ ಏನು ಸಾಕ್ಷಿ ಏನಿದೆ ನಿಮ್ಮ ಹತ್ರ? ಈಗ ನೀವು ಹೇಳೋದನ್ನು ನಾವು ಯಾಕೆ ನಂಬಬೇಕು? ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ಸಾಕ್ಷಿ ಏನಿದೆಯಾ? ಅವತ್ತಿನ ದಿನ CC ಕ್ಯಾಮ್ರಾ ತೆಗ್ಸಿಯಲ್ಲಿ ಎಲ್ಲಿ ಹೇಳಿ, ಶಾಂತಿವನದ ಎದುರುಗಡೆ CC ಕ್ಯಾಮ್ರಾ. ಅಂದರೆ ನಮಗೆ CC ಕ್ಯಾಮ್ರದ ಗಂಧ ಗೊತ್ತಿರಲಿಲ್ಲ, ಏನೋ ಇತ್ತು ಮೇಲ್ಗಡೆ. ಅದೇನಿತ್ತು ಅಂದರೆ ಒಂದು ಸ್ವಿಚ್ ದೊಡ್ಡ ಲೈಟ್ ಹಾಕೋ ಸ್ವಿಚ್ ಥರ ಇದೆ ಅಂಥದ್ದು, ಪಿನ್ ಥರ ಇತ್ತು. ನೀವು ಅದನ್ನೆಲ್ಲ ಯಾಕೆ ಅಬ್ಸರ್ವ್ ಮಾಡಿದ್ರಿ? ನಾವು ಯಾಕೆ ಅಬ್ಸರ್ವ್ ಮಾಡಿದ್ವಿ ಅಂದರೆ, ನಮ್ಮ ಅಮ್ಮ ಇವರಿದ್ರಲ್ಲ, ಅವ್ರಿಗೆ ನೇಚರ್ ಕಾಲ್ ಬಂತು. ನೇಚರ್ ಕಾಲ್ ಬಂದಾಗ ನಾವು ಸುತ್ತ ನೋಡಿದ್ವಿ. ಹಿಂಗೆಲ್ಲ ನೋಡುವಾಗ ನಾನು ಅಂದ್ಕೊಂಡೆ ಅದಾದರೆ ನಾನು CC ಕ್ಯಾಮ್ರಾ ಅಂತ ಅಂದ್ಕೊಂಡೇ ಇಲ್ಲ. ನಾನು ಇವಾಗ ಅದನ್ನ CC ಕ್ಯಾಮ್ರಾ ಅಂತ ತಾವು ಹೇಗೆ ಅನ್ಕೋತೀರಿ? ಇರ್ಬೋದು ಅಂತ ನನಗೆ ಅನ್ನಿಸ್ತದೆ. ಈಗ ಅದಿರ್ಬೋದು. ಈಗೆಲ್ಲ CC ಕ್ಯಾಮ್ರಾ ಎಲ್ಲ ಪ್ರಚಾರದಲ್ಲಿದೆ ಅಲ್ಲ, ಎಲ್ಲ ಕಡೆನೂ ಹಾಕ್ಸ್ತಾರಲ್ಲ. ಇವಾಗ ನೋಡಿದ್ದೀನಲ್ಲ, ಅದು ಅದೇ ಥರ ಇರ್ಬೋದು ಮೋಸ್ಟ್ಲಿ ಅಂತ ನನಗನ್ನಿಸುತ್ತೆ. ಸರಿ, ಧರ್ಮಸ್ಥಳದಲ್ಲಿ ಯಾಕೆ ಅವರು ಪೋಸ್ಟರ್ಗಳನ್ನು ಅಂಟಿಸಲಿಲ್ಲ? ಧರ್ಮಸ್ಥಳದಲ್ಲಿ ಪೋಸ್ಟ್ ಅಂಟಿಸಿದ್ರೆ ಲಾಭ ಆಗೋದೇನು? ಲಾಭ ಆಗೋಂದ್ರೆ ಹೋಗಿ ಬರೋ ಜನರೆಲ್ಲ ಇಂಥದ್ದನ್ನು ನಾವು ನೋಡಿದ್ವಿ, ಹಿಂಗೆ ಮಾಡಿದ್ವಿ, ಅವ್ರು ಹೇಳ್ಬೇಕಾಯ್ತು, ಕೊಡಬೇಕಾಯ್ತು. ಅದರಲ್ಲಿ ಯಾರಾದರೂ ಇಲ್ಲಿ ಈ ಪ್ರಕರಣವನ್ನು ನೋಡಿದರೆ ದಯವಿಟ್ಟು ಬಂದು ನೀವು ತಿಳಿಸಿ, ಯಾವುದೇ ಭಯ ಭೀತಿ ಇಲ್ಲದೆ ಪೊಲೀಸ್ ಸ್ಟೇಷನ್ಗೆ ತಿಳಿಸಿ ಅಂತ ಅವ್ರು ಏನಾರು ಅಲ್ಲೊಂದು ಅಂಟಿಸಿದ್ರೆ ನಾವು ಖಂಡಿತ ಬಂದ್ವಿ. ನೀವು ಧರ್ಮಸ್ಥಳದಲ್ಲಿ ಪೋಸ್ಟರ್ ಅಂಟಿಸಿಲ್ಲ ಅನ್ನೋದಕ್ಕೋಸ್ಕರ ಅವ್ರ ಮೇಲೆ ಆರೋಪ ಮಾಡ್ತಾ ಇದ್ದೀರಾ? ಇಲ್ಲ, ಆರೋಪ ಅಲ್ಲ, ಇದು ಮಾಡಬಹುದಿತ್ತು. ಯಾಕಂದರೆ ಅಲ್ಲಿ ಕೆಟ್ಟ ಹೆಸ್ರಿಗೆ ಬರಬಾರ್ದು, ಇಂಥವೆಲ್ಲ ಆಗಬಾರ್ದು ಅನ್ನೋದನ್ನು ಅವರು ತಡಿಲಿಕ್ಕೆ. ಅವರಿಗೆ ಕೆಟ್ಟ ಹೆಸರು ಬರುತ್ತಮ್ಮ ಸರ್. ಧರ್ಮಸ್ಥಳದಲ್ಲಿ ಇಂಥವ್ರು ಒಳ್ಳೊಳ್ಳೆ ಇದೆಲ್ಲ ಎಂಥ ದೇಶದಿಂದೆಲ್ಲ ಅಲ್ಲಿ ಬರ್ತಾರಲ್ಲ, ಆವಾಗ ನಮ್ಮಂಥವ್ರು ಎದುರ್ಕೊಂತೀವ. ಈಗ ಎದುರ್ಕೊಳ್ಳಲ್ವಾ? ಇಲ್ಲಿ ಅಲ್ಲೊಂದು ಅತ್ಯಾಚಾರ ಆಗುತ್ತಂತೆ, ಕೊಲೆ ಆಗುತ್ತಂತೆ, ನಾವು ಹೋದರೆ ಹೋಗ್ಬೇಕಾ ಬೇಡವಾ ಅಂತ ಯೋಚನೆ ಮಾಡ್ತೀವಲ್ಲ. ನೀವು ಅತ್ಯಾಚಾರ ನೀವೇನು ನೋಡೇ ಇಲ್ಲ, ಅತ್ಯಾಚಾರ ಅಂತ ನೀವು ಹೇಗೆ ಹೇಳ್ತೀರಿ? ಈಗ ಹೇಳ್ತಾ ಇದ್ದೀನಿ ನಾನು, ಇವಾಗ ಹೇಳ್ತಾ ಇದ್ದೀನಿ ಸರ್. ಗೊತ್ತಾದಮೇಲೆ ಈ ವಿಚಾರನ ನಾನೆಲ್ಲ ಲೆಕ್ಕ ಹಾಕ್ತಾ ಇದ್ದೀನಿ. ಗೊತ್ತಾಗೋಕ್ಕೆ ಮುಂಚೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ. ನಾನು ಅಲ್ಲಿ ನೋಡಿದ್ದೆ, ಬಂದ್ವಿ, ಅದು ಬಿಟ್ವಿ. ಈಗ ಯಾವಾಗ ಇದು ಹೆಚ್ಚು ಪ್ರಚಲಿತವಾಯಿತು, ಆಗ ನನಗೆ ಯಾವಾಗ ತೊದಲು ನಾನು ಇಂಥ ವಿಚಾರಗಳೆಲ್ಲ ಬಂದಾಗ ಯಾರೋ ಇವರಿಗೆ ದುಡ್ಡು ಕೊಟ್ಟು ಈ ರೀತಿ ಹೇಳಿ ಅನ್ನೋದೆಲ್ಲವೂ ಕೂಡ ಮಾತು ಬರುತ್ತೆ. ಅದಕ್ಕೆ ಏನು ಹೇಳ್ತೀರಿ ತಾವು? ಈಗ ನೋಡಿ, ನನಗೆ ದುಡ್ಡು ಕೊಟ್ಟು ಹೇಳಿ ಇನ್ನೊಬ್ಬರು ಮಾತಾಡಿಸೋವಂಥದ್ದಿದ್ರೆ ನನ್ನ ತಲೆ ಒಳಗೆ ತಾನೇ ನೀವು ಕೇಳಿದ ತಕ್ಷಣ ಆನ್ಸರ್ ಬರ್ತಾ ಇರಲಿಲ್ಲ. ಒಂದು ವಿಚಾರ ತಿಳ್ಕೊಳ್ಳಿ. ಆಮೇಲೆ ನಾನಿರೋ ಪೊಸಿಷನ್ ನೋಡಿ, ನಾನೊಂದು ಮಹಿಳೆ, ನಾನಿರೋ ಜಾಗ ನೋಡಿ, ನನಗೆ ಅಲ್ಲಿರೋರು ಅಂಥವ್ರು ಯಾರು ನನಗೆ ಪರಿಚಯ ಇದ್ದಿದ್ರೆ ನಾನು ಅವ್ರ ಸಪೋರ್ಟಿಂದನೇ ಅಲ್ಲೇ ಹೋಗಿ ಹೇಳ್ಬೋದಾಗಿತ್ತಲ್ಲ ಸರ್. ಧರ್ಮಸ್ಥಳ ದೇವಸ್ಥಾನದ ವಿರುದ್ಧ ಒಂದು ವ್ಯವಸ್ಥಿತವಾದಂಥ ಷಡ್ಯಂತ್ರ, ಅದರ ಭಾಗವಾಗಿ ಒಬ್ಬೊಬ್ಬರು ನಿಗೂಢ ವ್ಯಕ್ತಿ ಬಂದು ಅಲ್ಲೇನೋ ಇದೆ, ಶವ ಇದೆ, ಅಗಿರಿ ಅಂತ ಹೇಳ್ತಾನೆ. ಇನ್ಯಾರೋ ವ್ಯಕ್ತಿ ಬಂದು ನಾನು ನೋಡಿದ್ದೀನಿ ಅಂತ ಹೇಳ್ತಾನೆ. ಇನ್ಯಾರೋ ವ್ಯಕ್ತಿ ಬಂದು ಹಿಂಗಾಗಿದೆ ಅಂತ ಹೇಳ್ತಾರೆ. ಇದೆಲ್ಲವೂ ಕೂಡ ಷಡ್ಯಂತ್ರ ಅನ್ನುವ ಅನುಮಾನ ಜನರಲ್ಲಿದೆ ಅಮ್ಮ. ಸರ್, ಇದು ಜನರು ಏನು ತೀರ್ಮಾನ ತಗೊಳ್ಳುವಂಥ ಇದಲ್ಲ ಇದು. ಈಗ ಅದು ಇಷ್ಟು ದಿವಸ ಅವರು ತೀರ್ಮಾನ ತಗೋತಿದ್ರು, ಒಬ್ರಿಗೊಬ್ರು ಕಚ್ಚಾಡ್ತಿದ್ರು, ಏನು ಮಾಡ್ತಿದ್ರು, ಅದು ಓಕೆ, ಅವ್ರಿಗೆ ಬಿಟ್ಟಿದ್ದದು. ಈಗ ಒಂದು SIT ಅಂತ ಒಂದು ರಚನೆ ಆಗಿದೆಯಂತಲ್ಲ, ಎಲ್ಲ ಅವ್ರಿಗೆ ಬಿಟ್ಬಿಟ್ಟು ಇವರು ಸುಮ್ಮನೆ ಇರಬೇಕು, ಅವರು ಸುಮ್ಮನೆ ಇರಬೇಕು, ಎಲ್ಲರೂ ಸುಮ್ಮನೆ ಇರಬೇಕಲ್ವಾ? ಪಡ್ಯಂತ್ರ ಇದೆಲ್ಲ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಮಾಡಿ ಧರ್ಮಸ್ಥಳನ ಯಾರು ದೇವಸ್ಥಾನಕ್ಕೆ ದೇವ್ರಿಗೆ ಒಡೆಯೋಕೆ ಹೋಗಿದ್ರ? ಏನು ಮಾಡೋಕೆ ಹೋಗಿದ್ರು ಸರ್ ಅಲ್ಲಿಗೆ? ಯಾರು ದೇವ್ರನ್ನೇ ನಿಂದನೆ ಮಾಡೋಕ್ಕೆ ನುಗ್ಗುತ್ತೀವಿ ದೇವಸ್ಥಾನಕ್ಕೆ ಅಂತಲೇ ಎಲ್ಲ ಹೇಳಿದ್ರಂತಲ್ಲ, ದೇವಸ್ಥಾನಕ್ಕೆ ಹೋದಕ್ಕೂ ಅಂತ ಸಂಬಂಧ ನನಗೆ ಗೊತ್ತಿಲ್ಲ ಸರ್. ದೇವಸ್ಥಾನಕ್ಕೆ ನುಗ್ಲಿ ಬಿಡಿ ಸರ್, ಅವ್ರು ಏನು ಮಾಡೋಕ್ಕೆ ಸಾಧ್ಯ?
ದೇವಸ್ಥಾನಕ್ಕೆ ನುಗ್ಗಿ ಏನು ಮಾಡೋಕ್ಕೆ ಸಾಧ್ಯ? ದೇವ್ರನ್ನ ಒಂದು ವೇಳೆ ನುಗ್ಗಿದ್ರೆ ಆ ದೇವ್ರ ವಿಗ್ರಹ ಹಾಳು ಮಾಡ್ಬೋದು, ದೇವ್ರನ್ನ ಹಾಳು ಮಾಡೋಕ್ಕೆ ಸಾಧ್ಯನಾ? ಅಮ್ಮ ಈಗ ತಮ್ಮ ವಿಚಾರ ಇಷ್ಟೇ, ಹಿಂಗಾಗಿದೆ ನಾನು ನೋಡಿದ್ದೀನಿ, ಇಂಥವ್ರು ಅಂಥೇಳಿ ತನಗೆ ಗೊತ್ತಾಗಿದೆ, ಆ ಕಾರಣದಿಂದ ಆ ಹೆಣ್ಮಗಳಿಗೆ ನ್ಯಾಯ ಸಿಗಬೇಕು ಅನ್ನೋದು ತಮ್ಮ ವಿಚಾರ. ಹೌದು, 100%. ಇದರಲ್ಲಿ ಯಾರನ್ನೇ ತಂದು ತೋರಿಸಿದ್ರು ಕೂಡ ನೀವು ನೋಡಿದವ್ರು ಇವರು ಅಂಥೇಳಿ ತಾವು ಗುರುತಿಸ್ತೀರಿ. ಎಸ್, ಗುರುತಿಸ್ತೀರಿ. SIT ಅಧಿಕಾರಿಗಳಿಗೆ ತಾವು ಆ ಮೂಲಕ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ ಕೊಡ್ತೀರಿ. ಎಸ್, 100% ಕೊಡ್ತೀನಿ. ತಾವು ಇದರಲ್ಲಿ ಯಾವುದೇ ಇನ್ನೊಬ್ಬರ ಪ್ರಭಾವಕ್ಕೊಳಗಾಗಿಲ್ಲ, ತಾವು ಕಂಡಿದ್ದನ್ನು ಹೇಳ್ತಾ ಇದ್ದೀರಿ. ನಾನು ನನ್ನ ಮನೆ ದೇವರು ವೈದ್ಯನಾಥೇಶ್ವರನ ಮೇಲೆ ಆಣೆ ಮಾಡಿ ಹೇಳ್ತೇನೆ, ಯಾರು ನನಗೆ ಪ್ರೆಷರ್ ಹಾಕಿಲ್ಲ, ಯಾರು ನನಗೇನು ಹೇಳ್ಕೊಟ್ಟಿಲ್ಲ, ನನಗೆ ಆ ಪ್ರಾಂತ್ಯದವ್ರು ಯಾರೂ ಗೊತ್ತಿಲ್ಲ. ನೋಡಿ, ನನ್ನ ಭಾಷೆ ಇದು, ನನ್ನ ನೆಲ ಇದು, ನನ್ನ ನೆಲ ಇದು ಅಲ್ಲ, ತುಂಬಾ ದೂರ ಇದೆ, 100 ಕಿಲೋಮೀಟ್ರ್ ದೂರ. ನಾವೇನೋ ಏನಾದರೂ ಬ್ರೈನ್ ಮ್ಯಾಪಿಂಗ್ ಮಾಡೋದಿದ್ರೆ ಅದಕ್ಕೆ ರೆಡಿ ಇದ್ದೀರಿ ತಾವು? ಓಕೆ, ನಾನು ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ನನ್ನನ್ನು ಬ್ರೈನ್ ಮ್ಯಾಪಿಂಗ್ ಅಲ್ಲ, ಏನು ಬೇಕಾದರೂ ಮಾಡಿ ಪರೀಕ್ಷೆಗೆ ಒಳಪಡಿಸಿ. ಬಟ್ ಇನ್ನೊಂದು ವಿಚಾರ ಹೇಳ್ಕೊಂಡ್ರೆ, ಆ ತೊದಲನ್ನು ಮೊದಲು ಬ್ರೈನ್ ನನಗಿಂತ ಫಸ್ಟು ಆ ತೊದಲನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ ಅವ್ನು ಮಾಡಿದ ತದನಂತರ ನನ್ನನ್ನು ಒಳಪಡಿಸಿ. ಸತ್ಯ ಹೊರಬರಲಿ ಅನ್ನೋದು ನನ್ನ ಇಚ್ಛೆ ಇಲ್ಲ, ಭಗವಂತನ ಇಚ್ಛೆ. ಬಟ್ ಅಲ್ಲಿ ನಡೆದಿದ್ದು ಸತ್ಯ ಅನ್ನೋದನ್ನು ನಾನು ಖಂಡಿತವಾಗಿ ನೋಡಿ, ಇದು ಹೆಸರು ಹೇಳಲು ಇಚ್ಛಿಸಿದಂತಹ ಈ ತಾಯಿ ಹೇಳ್ತಾ ಇದ್ದಂಥ ಮಾತು. ಆ ಮೂಲಕ ಇದು ಸೌಜನ್ಯ ಅತ್ಯಾಚಾರ ಮಾಡಿ, ಅವಳನ್ನು ಕಿಡ್ನ್ಯಾಪ್ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರಲ್ಲ, ಆ ಘಟನೆ ನಡೆದ ದಿನವೇ ಇವರಲ್ಲಿ ಹೋಗಿದ್ದರು, ಅದೇ ಘಟನೆ ಅನ್ನೋ ರೀತಿಯಲ್ಲಿ ಹೇಳಿದ್ದಾರೆ. ಕೆಲವು ಫೋಟೋಗಳನ್ನು ಕೂಡ ಇಂಥವ್ರೆ ಅಂತೇಳಿ ತೋರಿಸಿದ್ದಾರೆ. ಯಾರೇ ಬಂದರೂ ಕೂಡ ನಾನು ಆ ವ್ಯಕ್ತಿಗಳನ್ನು ಗುರುತಿಸ್ತೀನಿ ಅನ್ನೋದನ್ನು ಹೇಳಿದ್ದಾರೆ. ನ್ಯಾಯ ಸಿಗಬೇಕು ಆ ಹೆಣ್ಣುಮಗಳಿಗೆ ಅನ್ನೋದು ಈ ತಾಯಿಯ ವಿಚಾರ ಆಗಿದೆ. SIT ಅಧಿಕಾರಿಗಳ ತನಿಖೆ ನಂತರ ಎಲ್ಲವೂ ಕೂಡ ಸತ್ಯಾಸತ್ಯತೆ ಹೊರಬರುತ್ತೆ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನನ್ನ ಕಣ್ಣಿಂದ ನೋಡಿರೋ ಒಂದೇ ಒಂದು ದೃಶ್ಯ ಮಾತ್ರ ನಾನು ಹೇಳಿರೋದು. ಆ ಹುಡುಗಿಗೆ ನ್ಯಾಯ ಕೊಡಿಸಿ, ಅವಳೇ ಅಪಹರಣ ಆಗಿದ್ದಾಳೆ, ಸೌಜನ್ಯನೇ ಅಪಹರಣ ಆಗಿದ್ದಾಳೆ ಅಂತ ನಾನು ಎಲ್ಲೂ ಹೇಳಿಲ್ಲ, ಮತ್ತು ಸೌಜನ್ಯನೇ ಅವಳು ಅಂತ ನಾನು ಹೇಳಿಲ್ಲ. ಆ ಒಂದು ಫೋಟೋ ನೋಡಿದಾಗ, ಆ ಹುಡುಗಿಯಲ್ಲಿ ನೋಡಿದಾಗ ಅದೇ ಥರ ಇತ್ತು. ಮೋಸ್ಟ್ಲಿ ಏನೋ ಗೊತ್ತಿಲ್ಲ, ಒಟ್ಟಾರೆ ಒಂದು ಹುಡುಗಿ ಅಪಹರಣ ಮಾಡಿದ್ದು ನಾನು ನೋಡಿದ್ದೀನಿ. ಆ ಹುಡುಗಿ ಸರ್ ನಾನು ಎಲ್ಲೂ ಮೆನ್ಷನ್ ಮಾಡಿಲ್ಲ, ಹೇಳಿಲ್ಲ ಸೌಜನ್ಯನೇ ಅಪಹರಣ ಮಾಡಿದ್ದಾರೆ ಅಂತ. ಬಟ್ ನಮ್ಮ ಧರ್ಮಸ್ಥಳಕ್ಕೆ ಹೋಗಿದ್ದಾಗ ಅವಾಗಿಂದನೇ ಇವಾಗಲೊಳಗೆ ನನ್ನ ಎದೆಯಲ್ಲಿ ಅದು ಇದ್ದೇ ಇದೆ. ಒಂದೇ ಒಂದು ಘಟನೆ ಇನ್ಸಿಡೆಂಟು ನನ್ನ ಜೀವನದಲ್ಲಿ ಅದು ನಡೆದಿರೋದು. ಹೌದು, ನಮ್ಮನ್ನು ಫೋರ್ಸೇಬಲಿ ಕಳಿಸಿದ್ರಲ್ಲ ಸರ್ ಅವರು. ಒಂದು 4 ಜನ ಇದ್ದರು ಅಲ್ಲಿ, ಯೂನಿಫಾರ್ಮ್ ಹಾಕ್ಕೊಂಡು ಬ್ಯಾಗ್ ಇಟ್ಕೊಂಡು ಸ್ಕೂಲ್ ಹುಡುಗಿ ಹೋಗ್ತಾಯಿತ್ತು. ಒಂದು ಸ್ಕೂಲ್ ಮಗುನ ಅಪಹರಣ ಮಾಡಿದ್ರಲ್ಲ ಅಲ್ಲಿ, ಅದು ನನ್ನ ಮನಸ್ಸಲ್ಲಿ ಯಾವಾಗಲೂ ಉಳಿದಿದೆ. ಅದಷ್ಟೇ. ಸೌಜನ್ಯನ ಅಂತ ಅಲ್ಲ, ನೀವು ಪತ್ತೆ ಹಚ್ಚಿ ಅವಳು ಸೌಜನ್ಯ ಇರಬಹುದಾ ಅಂತ ಅದನ್ನು ಕೇಳಿದ್ದೀನಿ ನಾನು. ಒಂದು ಇನ್ಸಿಡೆಂಟ್ ನಾನು ನೋಡಿದ್ದೆ, ಈ ಇನ್ಸಿಡೆಂಟಲ್ಲಿ ಆ ಮಗುನೇ ಇರಬಹುದಾ? ಹೌದು, ಸತ್ಯವಾಗಿ ನಾವು ಹೋಗಿದ್ದೀವಿ, ನಾವು ನೋಡಿದ್ದೀವಿ. ಆದರೆ ಸೌಜನ್ಯ ಅಂತ ನಾನು ಎಲ್ಲೂ ಹೇಳಿಲ್ಲ. ಸೌಜನ್ಯ ಅಂತ ನಾನು ಹೆಂಗೆ ಡಿಸೈಡ್ ಮಾಡಲಿ? ಅವಳ ಹೆಸರು ಗೊತ್ತಿಲ್ಲ, ಅವಳು ಗೊತ್ತಿಲ್ಲ, ನನಗೆ ಯಾರೂ ಗೊತ್ತಿಲ್ಲ. ಅಲ್ಲಿ ನೋಡಿದವರು ಅಷ್ಟು ಜನ ಗೊತ್ತು ನನಗೆ. ಕಂಪೇರ್ ಮಾಡ್ಬೋದು ಸರ್, ಬಟ್ ನಾನು ಅವಳೇ ಅಂತ ಹೇಳೋಕ್ಕಾಗಲ್ಲ. ಈಗ ನಂತರ ಬೇಕಾದಷ್ಟು ಜನ ಇದ್ದಾರೆ. ಬಟ್ ಇನ್ನೊಂದು ವಿಚಾರ ಏನು ಅಂದರೆ, ನಾವು ನೋಡಿದ್ದು ಹುಡುಗಿನೂ ಅದಕ್ಕೂ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ 99% ಇರ್ಬೋದು ಅಂತ ನಾನು ಹೇಳ್ತೀನಿ.